सरस्वती देवी जगन्माता दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता देवी जगन्माता मां पाहि जगन्माता देवी जगन्माता पाहि जगन्माता देवी जगन्माता मां पाहि जगन्माता देवी जगन्माता पाहि जगन्माता पाहि जगन्माता मां पाहि जगन्माता पाहि जगन्माता पाहि जगन्माता पाहि जगन्माता मां पाहि जगन्माता पाहि जगन्माता पाहि जगन्माता अम्बे जगन्माता जगदम्बे जगन्माता अम्बे जगन्माता जगदम्बे जगन्माता पाहि जगन्माता मां पाहि जगन्माता पाहि जगन्माता मां पाहि जगन्माता दुर्गा लक्ष्मी सरस्वती देवी 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 जगन्माता By the divine grace of Jagannmata Sri Jnanakshi Rajarajeshwari, by the divine grace of Param Pujya Guru Maharaj and Paramatma in all his forms, we once again are here today to read the glory of Paramatma in the form of Divine Mother. We all know that on every Friday we are making an effort to understand the glory of Divine Mother through the Srimad Devi Bhagavata Mahapuranam, another great work of Bhagavan Vedavyas Rishi. And here we have already seen, we are understanding how the Devi Bhagavata 9-day Parayan of the Devi Bhagavata, continuously for 9 days, how it is done, what are all the rules and regulations. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಮತ್ತು ಪರಮಾತ್ಮ ಕೃಪೆಯಿಂದ ನಾವೆಲ್ಲರೂ ಇವತ್ತು ಪ್ರತಿ ಶುಕ್ರವಾರ ದೇವಿ ಭಾಗವತನ ಓದ್ತಾ ಇದ್ದೇವೆ. ಅದರಲ್ಲಿ ಇವಾಗ ನಡೀತಾ ಇರೋ ಪ್ರಸಂಗ ಯಾವುದಪ್ಪ ಅಂತ ಹೇಳಿದ್ರೆ, ದೇವಿ ಭಾಗವತವನ್ನು 9 ದಿವಸ ಬಿಡದಂಗೆ, ಇವಾಗ ಹೆಂಗೆ ನಾವು ನವರಾತ್ರಿ ಮಾಡೋದಲ್ಲ, ನವರಾತ್ರಿ 9 ದಿನ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ, ಪಾರಾಯಣ, ಜಪ. ಇದೇ ರೀತಿಯಾಗಿ ಬೆಳಗ್ಗೆಯಿಂದ 6 ಗಂಟೆಗೆ ಶುರು ಮಾಡಿ, ಸೂರ್ಯೋದಯದ ಸಮಯದಲ್ಲಿ ಶುರು ಮಾಡಿ, ಮಧ್ಯಾಹ್ನ ಮಾತ್ರ ಸ್ವಲ್ಪ 1 ಗಂಟೆ ಬಿಡುವು ಕೊಟ್ಟು, ಮತ್ತು ಸಾಯಂಕಾಲ 6 ಗಂಟೆವರೆಗೂ ದೇವಿ ಭಾಗವತವನ್ನು 9 ದಿವಸದಲ್ಲಿ ಪೂರ್ತಿ ಎಲ್ಲ ಓದೋದಾದರೆ ಹೇಗೆ ಮಾಡಬೇಕು ಅನ್ನೋದ ಪದ್ಧತಿ ಹೇಳ್ತಾ ಇದ್ದಾರೆ. ಆ ಪದ್ಧತಿಯನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ನೋ ಈಸ್ ಡಿಸ್ಕ್ರೈಬಿಂಗ್, ಭಗವಾನ್ ವೇದವ್ಯಾಸ ಋಷಿ ಈಸ್ ಡಿಸ್ಕ್ರೈಬಿಂಗ್ ದಿ ಕಂಪ್ಲೀಟ್ ಸಿಸ್ಟಮ್ ಹೌ ಟು ಡೂ ದಿ ದೇವಿ ಭಾಗವತ ಇನ್ 9 days. So we have come to the spot where he is describing the person who is going to deliver the discourse on the Devi Bhagavat.
how he should be honored. Because we are going to get the greatest benefit of life, called as the glory of Devi is going to go into our ears, and we are going to, every word which goes into the ear is going to change our inner configuration. When it changes our inner self, then automatically the entire life itself is going to change. So therefore, we have to honor. It is a duty of the listener to honor the person who gives the discourse. How that has to be done, it's being described here. ಯಾರು ಕೇಳ್ತಾರೋ, ಶ್ರವಣ ಮಾಡುವ ಜನರು ಯಾರಿದ್ದಾರೋ, ಯಾರು ದೇವಿ ಭಾಗವತವನ್ನು ಕೇಳ್ತಾರೋ, ಅವರು ದೇವಿ ಭಾಗವತವನ್ನು ಹೇಳುವವರನ್ನು ಹೇಗೆ ಆಧರಿಸಬೇಕು, ಹೇಗೆ ಸತ್ಕಾರವನ್ನು ಮಾಡಬೇಕೆಂಬುದನ್ನು ಹೇಳ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಗುರುಗಳನ್ನು ಆಧರಿಸುವ ಪದ್ಧತಿ ಅನಾದಿ ಕಾಲದಿಂದ ಬಂದಿರೋದು. ಗುರುಗಳನ್ನೆಲ್ಲರೂ ನಾವು ಆಧರಿಸ್ತೇವೆ ಅಲ್ಲ. ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ದಿವಸ ಕಾಯ್ತಾ ಇರ್ತಾರೆ ಎಲ್ಲರೂ ಕೂಡ, ನಮ್ಮ ಗುರುಗಳನ್ನು ನಾವು ನಮಸ್ಕಾರ ಮಾಡಬೇಕು, ನಾವು ಸಂಪಾದನೆ ಮಾಡಿದರಲ್ಲಿ ತಗೊಂಡು ಹೇಗಾದರೂ ಅವರಿಗೆ ಸಮರ್ಪಣೆ ಮಾಡಬೇಕು ಎಂಬುದನ್ನು ನೋಡ್ತಾ ಇರ್ತಾರೆ. ಅದೇ ರೀತಿಯಾಗಿ ದೇವಿ ಭಾಗವತವನ್ನು ಯಾರು ನಮಗೆ ಹೇಳ್ತಾರೋ ಅವರನ್ನು ನಾವು ಹೇಗೆ ಆಧರಿಸಬೇಕು, ಸತ್ಕಾರ ಮಾಡಬೇಕು ಎಂಬುದನ್ನು ಹೇಳ್ತಾ ಇದ್ದಾರೆ. ಸಂತಿ ಲೋಕಸ್ಯ ಬಹವೋ ಗುರವೋ ಗುಣಜನ್ಮತಃ ಸರ್ವೇಷಾಮಪಿ ತೇಷಾಂ ಚ ಪುರಾಣಜ್ಞಃ ಪರೋ ಗುರುಃ. ಈ ಲೋಕದಲ್ಲಿ ವಿಧ ವಿಧವಾದ ಗುರುಗಳು, ಅಂದರೆ ಪಾಠವನ್ನು ಹೇಳಿಕೊಡುವವರು, ಬೇರೆ ಬೇರೆ ವಿಷಯಗಳನ್ನು ಹೇಳಿಕೊಡುವವರು ಗುರುಗಳನ್ನು ನಾವು ನೋಡಿದ್ದೇವೆ. ಆ ಗುರುಗಳಲ್ಲಿ ತುಂಬ ಶ್ರೇಷ್ಠವಾದವರು ಯಾರು ಅಂತ ಹೇಳಿದ್ರೆ, ಪುರಾಣವನ್ನು ಯಾರು ಹೇಳ್ಕೊಡ್ತಾರೋ ಅವರು ತುಂಬ ವಿಶೇಷವಾದ ಗುಣವಂತರು, ಗುರುಗಳು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ದ ಒನ್ ಹೂ ಟೀಚಸ್ ದ ಪುರಾಣಸ್ ಈಸ್ ಸಪೋಸ್ ಟು ಬಿ ಅ ವೆರಿ lofty level among the gurus, because he is going to describe in detail. Many gurus might have taught about the world also. In the world there are so many subjects, like we call our teachers also guru only. School teachers also we say guru only. ಸ್ಕೂಲಲ್ಲಿ ನಮಗೆ ಪಾಠ ಹೇಳ್ಕೊಡೋರಿಗೇನು ಗುರುಗಳು ಅಂತಲೇ ಹೇಳ್ತೇವೆ ನಾವು, ಶಾಲೆಯಲ್ಲಿ ಪಾಠ ಹೇಳ್ಕೊಟ್ರು ಕೂಡ. ಆದರೆ ಆ ಗುರುಗಳು ಬಂದ್ಬಿಟ್ಟು ಅಧ್ಯಾಪಕರು ಅಂತ ಭಾವನೆ ಮಾಡಬೇಕು. ಆದರೆ ಪುರಾಣವನ್ನು ಯಾರು ಹೇಳ್ಕೊಡ್ತಾರೋ ಅವರು ತುಂಬ ವಿಶೇಷವಾದ ಗುರುಗಳು ಎಂಬುದನ್ನು ಇಲ್ಲಿ ಹೇಳ್ತಾರೆ. ಪೌರಾಣಿಕೋ ಬ್ರಾಹ್ಮಣಸ್ತು ವ್ಯಾಸಾಸನ ಸಮಾಶ್ರಿತಃ ಅಸಮಾಪ್ತೆ ಪ್ರಸಂಗೇ ತು ನಮಸ್ಕುರ್ಯಾನ್ನ ಕಸ್ಯಚಿತ್. ಇವಾಗ ಯಾರು ವ್ಯಾಸಪೀಠದಲ್ಲಿ ಕುಳಿತುಕೊಂಡು, the one who has been made as Vyasa, that is the one who is going to read this one for the 9-day session. 9 ದಿವಸಗಳ ಭಾಗವತಕ್ಕೆ ಯಾರನ್ನು ನಾವು ವ್ಯಾಸಪೀಠದಲ್ಲಿ ಕೂಡಿಸ್ತೀವೋ, ವ್ಯಾಸಪೀಠ ಅಂದರೆ ಏನು? ಯಾರು ಕಥೆಯನ್ನು ಹೇಳ್ತಾ ಇದ್ದಾರೋ ಅವರು ಯಾವ ಜಾಗದಲ್ಲಿ ಕೂತ್ಕೊಳ್ತಾರೋ ಅದು ವ್ಯಾಸಪೀಠ. ಯಾರು ಕಥೆಯನ್ನು ಹೇಳ್ತಾ ಇದ್ದಾರೋ ಅವರು ಯಾವ ಜಾಗ, ಇದಕ್ಕೂ ವ್ಯಾಸಪೀಠ ಅಂತಲೇ ಹೆಸರು. ದಿಸ್ ಆಲ್ಸೋ ಕಾಲ್ಡ್ ಎಸ್ ವ್ಯಾಸಪೀಠ, ಬಿಕಾಸ್ ವಿ ಕೀಪ್ ದ ಬುಕ್, ಪುಸ್ತಕವನ್ನು ಇಡ್ತೀವಿ ಅದರಲ್ಲಿ. ಆದರೆ ಈ ಪುಸ್ತಕ ಏನು ಹೇಳಿದ್ದಾರೆ ಪುರಾಣದಲ್ಲಿ, ಯಾರು ಕಥೆಯನ್ನು ಹೇಳ್ತಾ ಇದ್ದಾರೋ ಆ ಆಸನಕ್ಕೆ ಏನು ಹೆಸರು? ವ್ಯಾಸಪೀಠ ಅಂತ ಹೆಸರು. ಸೊ ವ್ಯಾಸಪೀಠದಲ್ಲಿ ಯಾರು ಕುಳಿತುಕೊಳ್ತಾರೆ, ದ ಒನ್ ಹೂ ಗಿವ್ಸ್ ದ ಡಿಸ್ಕೋರ್ಸ್, ಹಿ ಶುಡ್ ನಾಟ್ ಡೂ ಪ್ರಣಾಮ್ ಟು ಎನಿಬಡಿ, ಬಿಕಾಸ್ ಹಿ ಈಸ್ ಅಟ್ ದಟ್ ಲಾಫ್ಟಿ ಲೆವೆಲ್. ಅಷ್ಟು ಎತ್ತರವಾದ ಸ್ಥಿತಿಯಲ್ಲಿ ಇರೋದರಿಂದ ಅವರು ಬೇರೆ ಯಾರಿಗೂ ಪ್ರಣಾಮ ಮಾಡಬಹುದು. ಈ ಒಂದು ಈ ಮೇ ಬಿ ಯಂಗರ್ ಏಜ್, ಬಟ್ ಹಿ ಶುಡ್ ನಾಟ್ ಡೂ ಪ್ರಣಾಮ್ ಟು ಎನಿಬಡಿ. ಪೌರಾಣಿಕೀಂ ಕಥಾಂ ದಿವ್ಯಾಂ ಯೇಪಿ ಶೃಣ್ವಂತ್ಯಭಕ್ತಿತಃ ತೇಷಾಂ ಪುಣ್ಯಫಲಂ ನಾಸ್ತಿ ದುಃಖದಾರಿದ್ರ್ಯಭಾಗಿನಾಂ. Whenever anybody listens to the Puranas, one should listen with absolute attention. ಯಾರಾದರೂ ಪುರಾಣವನ್ನು ಕೇಳ್ತಾ ಇರುತ್ತೆ ಪೂರ್ಣ ಗಮನ ಕೊಟ್ಟು ಕೇಳಬೇಕು. ಮನಸ್ಸು ಈ ಕಡೆ ಆ ಕಡೆ ಹೋಗಬಾರ್ದು, ಬೇರೆ ವಿಷಯಗಳಲ್ಲಿ ಮನಸ್ಸನ್ನು ಹೋಗೋಕ್ಕೆ ಬಿಡಬಾರದು, ಮನೆ ಚಿಂತನೆ ಬರಬಾರದು. ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣ ಹೇಳಿದಾರ ಆ ಥರ ಮನೆಯ ಕಡೆ ಚಿಂತನೆ ಬರಬಾರದು, ಬೇರೆ ಏನು ಚಿಂತನೆ ಮಾಡಬಾರ್ದು, ಬೇರೆ ಏನು ಯೋಚನೆ ಮಾಡಬಾರ್ದು. ಒನ್ ಶುಡ್ ನಾಟ್ ಥಿಂಕ್ ಅಬೌಟ್ ಎನಿಥಿಂಗ್ when one is listening to the Bhagavatam. Give full attention to the Bhagavatam. ಅಸಂಪೂಜ್ಯ ಪುರಾಣಂ ತು ತಾಂಬೂಲ ಕುಸುಮಾದಿಭಿಃ ಯೇ
ಶೃಣ್ವಂತಿ ಕಥಾಂ ದೇವ್ಯಾ ತೇ ದರಿದ್ರಾ ಭವಂತಿ. Whenever you listen to the Bhagavatam in the 9 day, please understand I am repeating, it is this 9 day schedule which is being described here. So don't be under the impression that it is applicable to every. This is the 9 day schedule. जो ಯಾರು ಯಾವ 9 ದಿವಸಕ್ಕೋಸ್ಕರ ಮಾಡ್ತಾ ಇದ್ದಾರಲ್ಲ ಆ 9 ದಿವಸ ಮಾಡಬೇಕಾದ್ರೆ one should always, every day one should offer something. Every day one should offer something to the person who is doing the katha. One should never go empty handed. ಬರೀ ಕೈಯಲ್ಲಿ ಯಾವತ್ತೂ ಕಥಾ ಪ್ರಸಂಗಕ್ಕೆ ಹೋಗಬಾರ್ದು. ಯಾವಾಗ ಬಂದಾಗ ಕೂಡ ಒಂದು ಹೂವಾದರೂ ತೊಗೊಂಬರ್ಬೇಕು, ತಾಂಬೂಲ ಆದರೂ ತೊಗೊಂಬರ್ಬೇಕು, ಅಥವಾ ಏನಾದರೂ ಒಂದು ಕಾಣಿಕೆಯನ್ನು ಬಿಟ್ಟುಬಿಟ್ಟು ಕಥೆಯನ್ನು ಕೇಳಬೇಕು ಎಂಬ ಪದ್ಧತಿಯನ್ನು ಇಟ್ಟಿದ್ದಾರೆ. ಕೀರ್ತ್ಯಮಾನಾಂ ಕಥಾಂ ತ್ಯಕ್ತ್ವಾ ಯೇ ವ್ರಜಂತ್ಯನ್ಯತೋ ನರಾಃ ಭೋಗಾಂತರೇ ಪ್ರಣಶ್ಯಂತಿ ತೇಷಾಂ ದಾರಾಶ್ಚ ಸಂಪದಃ. Once you have decided that you will listen to the story, ಒಂದು ಸಾರಿ ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, मैंने संकल्प कर लिया मैं 9 दिन का भागवत पारायण सुनूंगा. I have decided I am going to listen to the 9 days पारायण. One should not go anywhere else. One should not keep any commitments. If one keeps commitment, then one is violating the resolve, violating the sankalpa. So that will not do good to a person. ಯಾರಾದರೂ ಸಾರಿ ಸಂಕಲ್ಪ ಮಾಡಿದ್ದಾರೆ ಅಂತ ತಿಳ್ಕೊ, ನಾನು 9 ದಿವಸ ಪಾರಾಯಣ ಮಾಡ್ತೀನಿ ಅಂತ. ನೀವೆಲ್ಲ ವ್ರತ ಮಾಡ್ತೀರಲ್ಲ, ವ್ರತ ಯಾವ ವ್ರತ ಮಾಡ್ತೀರೋ? ಉದಾಹರಣೆಗೆ ಏಕಾದಶಿ ವ್ರತ ಅಥವಾ ತ್ರಯೋದಶಿ ವ್ರತ, ಪ್ರದೋಷ ವ್ರತ ಕೆಲವರು ಮಾಡ್ತಾರಲ್ಲ. ಮಾಡಿದಾಗ ಒಂದ್ಸಾರಿ ಮನಸ್ಸಲ್ಲಿ ನಾವು ವ್ರತ ಮಾಡ್ತೀನಿ ಅಂತ ಹೇಳಿದ ಮೇಲೆ ಶಿವರಾತ್ರಿ ವ್ರತ, ಶಿವರಾತ್ರಿಗೆ ಏನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ತಿಂದ್ಬಿಡ್ಬಾರ್ದು. ಶಿವರಾತ್ರಿ ಏನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ತಿಂದರೆ ಪಾಪ ಬರುತ್ತೆ. ಒಂದ್ಸಾರಿ ನಾವು ಸಂಕಲ್ಪ ಮಾಡಿಬಿಟ್ರೆ ಕಷ್ಟನೋ ನಷ್ಟನ ಅದನ್ನು ಪೂರ್ತಿ ಮಾಡಬೇಕು. ಅರ್ಥ ಆಯ್ತಾ? ಯೇ ಚ ತುಂಗಾಸನಾರೂಢಾ ಕಥಂ ಶೃಣ್ವಂತಿ ದಾಂಭಿಕಾ ಕಥಾಂ ಶೃಣ್ವಂತಿ ದಾಂಭಿಕಾ ತೇ ವಾಯಸಾ ಭವಂತ್ಯತ್ರ ಭುಕ್ತ್ವಾ ನಿರಯಯಾತನಂ. And whenever we listen to the Bhagavata, we should understand that normally one should not sit higher than the person who is giving the discourse, because we are honoring the Vyasapita. That is why you will see whenever Bhagavad Purana is done, they will keep the Vyasapita very very high. ಯಾವಾಗಲೂ ವ್ಯಾಸ ಇದು ಒಂದು ಭಾಗವತ ಮಾಡಬೇಕಾದ್ರೆ ಯಾರು ಭಾಗವತವನ್ನು ಹೇಳ್ತಾರೆ ಅವ್ರಿಗೆ ಆಸನ ಹೇಳ್ತಾರೆ ಗೊತ್ತಾ? ಎಲ್ಲಿ ಕೊಡ್ತಾರೆ ಗೊತ್ತಾ? 10 ಅಡಿ 20 ಅಡಿ ಎತ್ತರ ಕೊಡ್ತಾರೆ. 10 ಅಡಿ 20 ಅಡಿ ಎತ್ತರ ಕೊಡ್ತಾರೆ. ಯಾಕೆಂದರೆ ಅವ್ರಿಗಿಂತ ಎತ್ತರ ಯಾರು ಕೂತ್ಕೋಬಾರ್ದು. ವ್ಯಾಸರಿಗೆ ಸಮಾನವಾಗಿರೋದ್ರಿಂದ, ವ್ಯಾಸ ಋಷಿಗೆ ಸಮಾನವಾಗಿರೋದ್ರಿಂದ ಇಫ್ ನೆವರ್ ಸಿಟ್ ಆನ್ ಎನಿ ಆಸನ್ ಹೈಯರ್ ದ್ಯಾನ್ ದಟ್ ಒನ್. ಯೇ ಚಾಢ್ಯಾಸನ ಸಂಸ್ಥಾಶ್ಚ ಯೇ ವೀರಾಸನ ಸಂಸ್ಥಿತಾ ಶೃಣ್ವಂತಿ ಚ ಕಥಾಂ ದಿವ್ಯಾಂ ತೇ ಸ್ಯುರ್ ಅರ್ಜುನ ಶಾಖಿನಃ. Generally, a person who sits with a egoistic attitude, ಯಾರಾದರೂ ಅಹಂಕಾರದಿಂದ ಕೂತ್ಕೊಂಡ್ರೆ, ಅಹಂಕಾರದಿಂದ ಕೂತ್ಕೊಂಡು ತುಂಬ ಗರ್ವ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿ ಅವರೆಲ್ಲ ಮುಂದಿನ ಜನ್ಮದಲ್ಲಿ ಮರಗಳಾಗ್ಬಿಡ್ತಾರೆ. ಅವರು ಮುಂದಿನ ಜನ್ಮದಲ್ಲಿ, ಇನ್ ದ ನೆಕ್ಸ್ಟ್ ಜನ್ಮ, ದ ಒನ್ ಹೂ ಸಿಟ್ಸ್ ವಿತ್ ಈಗೋ, ಹಿ ವಿಲ್ ಬಿಕಮ್ ಎ ಟ್ರೀ. He won't be born as a human being or he won't get a good janma. Kathayam kirtyamanayam ye vadanti duruttaram rasabhaste bhavantiha krikalastastatah param. Whenever we listen to the Bhagavata Mahapuranam, so out of arrogance one should not unnecessarily talk in between or ask irrelevant questions. ಭಾಗವತ ಪುರಾಣ ನಡೀತಾ ಇರಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಅಹಂಕಾರದ ಕಾರಣದಿಂದ ಯಾರು ತಪ್ಪು ಪ್ರಶ್ನೆಗಳನ್ನು ಮಾಡಬಾರ್ದು, ಸುಮ್ಮನೆ ತರ್ಕ ಮಾಡಬಾರ್ದು. ಆ ಥರ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಕತ್ತೆಗಳಾಗಿ ಹುಟ್ಟುತ್ತಾರೆ ಅವರು.
ಅಥವಾ ಒಣ್ಣೆ ಕತ್ತ ಗೊತ್ತಾ, ಒಣ್ಣೆ ಕತ್ತ ಹುಡ್ತಾರೆ. ದೇ ವಿಲ್ ಬಿ ಬಾರ್ನ್ ಆಸ್ ಡಾಂಕೀಸ್ ಇಫ್ ಯು ಜಸ್ಟ್ ಡೂ ದಿಸ್ ಅನ್ನೆಸೆಸರಿ ತರ್ಕ. ನಿಂದಂತಿಯೇ ಪುರಾಣಜ್ಞ ಕಥಾಂ ವಾ ಪಾಪಹಾರಿಣಿ ತೇ ತು ಜನ್ಮಶತಂ ದುಷ್ಟಾ ಶುನಕಾಸ್ಯುರ್ನ ಸಂಶಯಃ. Once we have decided, once a person has taken the sankalpa of listening to the Bhagavatam, one should become humble. So if without humility one comes and listens to the Bhagavat, then what happens is one has a very bad birth in the next janma. Ye shrunvanti katham vaktuhu samanasana sanstita gurutalpa samam papam labhanti narakalaya. Similarly, a person who tries to sit equal to the Guru, and listens to the Bhagavata, he also will become a sinner. ಯಾರು ಗುರುಗಳಿಗೆ ಸಮಾನವಾದ ಆಸನ ಹಾಕೊಂಡು ಕೂತ್ಕೊಂಡು ಭಾಗವತ ಕೇಳಬೇಕಂತಿರ್ತಾರೋ ಅವರು ಕೂಡ ಏನಾಗ್ತಾರೆ, ಪಾಪಿಗಳಾಗ್ತಾರೆ. ಆ ರೀತಿಯಾದ ಪಾಪವನ್ನು ಮಾಡ್ದಂಗೆ ಆಗ್ತಾರೆ ಅವರು. ಯೇ ಚ ಪ್ರಣಮ್ಯ ಶೃಣ್ವಂತಿ ತೇ ಭವಂತಿ ವಿಷದ್ರುಮಾ ಶಯಾನ ಯೇಪಿ ಶೃಣ್ವಂತಿ ಭವಂತ್ಯಜಗರಾದಯಃ. Whenever we listen to the Bhagavatam, we should always do pranams to the person who is giving us the discourse, and then with humility one should not lie down and listen unless otherwise somebody is ill. ಯಾರಾದರೂ ಭಾಗವತವನ್ನು ಕೇಳ್ತಾ ಇರಬೇಕಾದ್ರೆ ಭಾಗವತ ಹೇಳುವವರಿಗೆ ನಮಸ್ಕಾರ ಮಾಡಿ ಆದರದಿಂದ ಕೆಳಗಡೆ ಕೂತ್ಕೊಂಡು ಕೇಳಬೇಕು ಭಾಗವತವನ್ನು. ನಿದ್ದೆ ಮಾಡ್ಕೊಂಡು ಹೇಳಬಾರ್ದು, ಮಲ್ಕೊಂಡು ಯಾರು ಕೇಳಬಾರ್ದು. ಆದರೆ ಮೈ ಹುಷಾರಿಲ್ಲದೆಯವರು ಮಾತ್ರ ಅವರಿಗೆ ಅವಕಾಶ ಇರುತ್ತೆ. ಏಕದಾಚನ ಪೌರಾಣಿ ನ ಶೃಣ್ವಂತಿ ಕಥಾಂ ನರಾಃ ತೇ ಘೋರಂ ನರಕಂ ಭುಕ್ತ್ವಾ ಭವಂತಿ ವನಸೂಕರಾಃ. Whenever somebody has organized a Purana Katha, it is a very big opportunity, very good opportunity for everybody to go and listen to that one. So instead of listening to that, if one takes some other activities, one loses a beautiful opportunity of attaining punya. ಯಾರಾದರೂ ಕಥೆ ನಡೀತಾ ಇರಬೇಕಾದ್ರೆ ಕಥೆ ಆಯೋಜನೆ ಮಾಡಿದ್ರೆ ಎಲ್ಲರೂ ಕೂತ್ಕೊಳ್ಳಿ ಅನ್ನೋದು ಕೂತ್ಕೊಳ್ಳೋದು ಬದಲಾಗಿ ಎಲ್ಲಾದರೂ ಸುತ್ತಾಡ್ತಾ ಇದ್ರೆ ನಾವು ಪಾಪಿಗಳಾಗ್ತೇವೆ. ಯೇ ಕಥಾಂ ನಾನುಮೋದಂತೆ ವಿಘ್ನಂ ಕುರ್ವಂತಿ ಯೇ ಶಠಾ ಕೋಟ್ಯಬ್ದಂ ನಿರಯಂ ಭುಕ್ತ್ವಾ ಭವಂತಿ ಗ್ರಾಮಸೂಕರಾ. ಎಲ್ಲಾದರೂ ಕಥಾ ನಡೀತಾ ಇದ್ರೆ, ಎಲ್ಲಾದರೂ ಭಾಗವತ ಕಥೆ ನಡೀತಾ ಇದ್ರೆ ಜನಗಳು ಅದನ್ನು ಹೊಗಳಿ, ದೇವಿ ಕಥೆ ನಡೀತಾ ಇದೆ ಎಲ್ಲರೂ ಹೋಗಿ ಕೂತ್ಕೊಳ್ಳಿ ಕೇಳಿ ಅಂತ ಅದನ್ನು ಒಳ್ಳೆ ಮಾತಿಂದ ಹೇಳಬೇಕು. ಯಾರು ಸುಮ್ಮನೆ ಕಾಲ ಕಳೀತಾ ಇದ್ದಾರೆ ಅಂತೆಲ್ಲ ನಿಂದನೆ ಮಾಡಬಾರ್ದು. One should not talk ill of the katha any time. If you talk ill, again you will become a sinner. Asanam bhajanam dravyam phalam vastrani kambalam puranajnaya yachanti te prajanti hare padam. One should appreciate the person who is giving the discourse and then honor him with all types of gifts. ಯಾರು ಕಥೆಯನ್ನು ಹೇಳ್ತಾ ಇದ್ದಾರೋ ಆ ಕಥಾವಾಚಕರಿಗೆ ಎಲ್ಲ ರೀತಿಯಾಗಿ ಆದರ ಮಾಡಿ ಇವ್ರಿಗೆಲ್ಲ ಬೇಕಾಗಿರೋ, ಅವರಿಗೆ ಜೀವನಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಸಮರ್ಪಣೆ ಮಾಡಬೇಕು, ದಾನ ಮಾಡಬೇಕು. ಪುರಾಣ ಪುಸ್ತಕಸ್ಯಾಪಿ ಯೇ ಪಟ್ಟವಸನಂ ನವಂ ಪ್ರಯಚ್ಛಂತಿ ಶುಭಂ ಸೂತ್ರಂ ತೇ ನರಾಃ ಸುಖಭಾಗಿನಃ. ಈ ಪುಸ್ತಕ ಇದೆ ನೋಡಿ, ಭಾಗವತ ಪುಸ್ತಕಕ್ಕೆ ಇದನ್ನು ಚೆನ್ನಾಗಿ ಮಡಿಸಿಡ. ನೀವು ನೋಡಿದ್ದೀರಾ ನಮ್ಮ ದೇವಿ ಭಾಗವತ ಪುಸ್ತಕವನ್ನು ಹೆಂಗಿಟ್ಟಿದ್ದೀವಿ ನೋಡಿದ್ರೆ, ಅದರಲ್ಲಿ ಅಪ್ಪಾಜಿಯವರು ನಮ್ಗೆ ತೋರಿಸ್ಕೊಟ್ಟಿರೋದು ಒಳ್ಳೆ ಸುಂದರವಾದ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದಾರೆ ನೋಡಿದ್ರಲ್ಲ. ಆ ರೀತಿಯಾಗಿ somebody offers a good silken cloth for this book and then gives a proper cord to tie to it, they also become
meritorious people, they get a lot of benefits in life. Purananam tu sarvesham shravanadhyat phalam labhe tasmat chadagunam punyam devi bhagavatal labhe. ಬೇರೆ ಪುರಾಣಗಳೆಲ್ಲ ಕೇಳಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ 100 ಪಟ್ಟು ಪುಣ್ಯ ದೇವಿ ಭಾಗವತ ಶ್ರವಣ ಮಾಡಿದ್ರೆ ಸಿಗುತ್ತೆ. If you listen to any other Purana, you may get a lot of punya, but the punya we get from Bhagavata is 100 times more. Devi Bhagavata. Yatha saritsu pravara Ganga deveshu shankaraha Kavye Ramayanam yadvat Jyotishmatsu yatha ravihi आह्लादकानां चन्द्रश्च धनानां च यथा यशः क्षमावतां यथा भूमिर् गाम्भीर्ये सागरो यथा मन्त्राणां चैव सावित्री पापनाशे हरिस्मृतिः अष्टादश पुराणानां देवी भागवतं यथा. Just like Ganga is the most beautiful river, Shankar, Bhagavan Shankar is the most, he is called as Mahadeva, others are all Deva, Shankar is called as Mahadeva. And among the beautiful compositions, literature Ramayana is very great. And among the one who gives light, sun is very great. And then among the luminous objects which give joy to the people, like this, like the moon. And then how you have lot of fame because of money. And then how the earth is most kind. The earth is most kind and tolerant. And then how the ocean is very, very deep and very, very, very deep and vast. The ocean is deep and vast. And just like the Gayatri Mantra is among the best mantras. And then how Lord Narayana, remembering Lord Narayana is considered as very, very pious and very beneficial. It is similarly Shri Devi Bhagavat, reading Shri Devi Bhagavat is very, very fruitful. ಹೇಗೆ ನದಿಗಳಲ್ಲಿ ಗಂಗೆ ಶ್ರೇಷ್ಠನೋ, ದೇವತೆಗಳಲ್ಲಿ ಶಂಕರ ಶಿವ ಶ್ರೇಷ್ಠನೋ, ಕಾವ್ಯಗಳಲ್ಲಿ ರಾಮಾಯಣ ಶ್ರೇಷ್ಠವಾಗಿದೆಯೋ, ಆಮೇಲೆ ಪ್ರಕಾಶವನ್ನು ಕೊಡುವವರಲ್ಲಿ ಸೂರ್ಯ ಹೇಗೆ ಶ್ರೇಷ್ಠವಾಗಿದ್ದಾನೋ, ಆನಂದವನ್ನು ಕೊಡುವುದರಲ್ಲಿ ಚಂದ್ರ ಶ್ರೇಷ್ಠನಾಗಿದ್ದಾನೋ, ಕೀರ್ತಿಯನ್ನು ಕೊಡುವುದರಲ್ಲಿ ಹಣ ಹೇಗೆ ಶ್ರೇಷ್ಠವಾಗಿದೆಯೋ, ತಾಳ್ಮೆಯಲ್ಲಿ ಭೂಮಿ ಹೇಗೆ ಶ್ರೇಷ್ಠವಾಗಿದೆಯೋ, ಗಂಭೀರತೆಯಲ್ಲಿ ಸಮುದ್ರ ಹೇಗೆ ಶ್ರೇಷ್ಠವಾಗಿದೆಯೋ, ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರ ಹೇಗೆ ಶ್ರೇಷ್ಠವಾಗಿದೆಯೋ, ಪಾಪವನ್ನು ದೂರ ಮಾಡುವುದರಲ್ಲಿ ನಾರಾಯಣನ ಸ್ಮರಣೆ ಹೇಗೆ ಶ್ರೇಷ್ಠವಾಗಿದೆಯೋ, ಹಾಗೆಯೇ ದೇವಿ ಭಾಗವತ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಯೇನ ಕೇನಾಪ್ಯುಪಾಯೇನ ನವಮೃತ್ವಃ ಶೃಣೋತಿ ಚೇತ್ ನ ಶಕ್ಯಂ ತತ್ಫಲಂ ವಕ್ತುಂ ಜೀವನ್ ಮುಕ್ತಃ ಸ ಏವ ಹಿ. ಯಾರಾದರೂ ಸ್ವಲ್ಪ ಕಷ್ಟಪಟ್ಟು 9 ಸಾರಿ ನಾ ಭಾಗವತವನ್ನು ಕೇಳಿಬಿಟ್ರೆ, 9 ಸಾರಿ ಪೂರ್ತಿ ಭಾಗವತವನ್ನು, ದೇವಿ ಭಾಗವತವನ್ನು ಕಷ್ಟಪಟ್ಟು 9 ಸಾರಿ ಕೇಳಿಬಿಟ್ರೆ ಅವನು ಈ ಲೋಕದಲ್ಲಿ ತುಂಬ ಶ್ರೇಷ್ಠ ಪುರುಷನಾಗ್ಬಿಡ್ತಾನೆ. ದ ಒನ್ ಹೂ ಲಿಸನ್ಸ್ ಟು ದಿ ಭಾಗವತ್, ದೇವಿ ಭಾಗವತ್ 9 times, even if it is difficult, he will become the greatest person in the world. Rajashatru bhaye prapte mahamari bhaye tatha durbhikshe rashtrabhange cha tachantyai shrunuyadidam. Rajashatru bhaye, if there is fear of enemies from kings or from any enemies, or if it is a famine, or if there is a
kingdom has been destroyed by somebody, or there is a Mahamari, like pandemic, then one should listen to the Bhagavata. That will remove all the difficulties one has to face because of these things. ಯಾರಾದರೂ ವೈರಿಗಳು ಬಂದಿದ್ದರೆ, ನಮ್ಮನ್ನು ನಾಶ ಮಾಡಕ್ಕೆ ಬಂದಿದ್ದರೆ, ಅಥವಾ ರಾಜನೇ ನಮ್ಮ ಮೇಲೆ ತುಂಬ ದಂಡನೆ ಏನಾದರೂ ವಿಧಿಸಿದರೆ, ಅಥವಾ ಇಲ್ಲಿ ಕ್ಷಾಮ ಬಂದಿದ್ದರೆ, ಕ್ಷಾಮ ಅಂದರೆ ಬರಗಾಲ ಹೇಳ್ತಾರೆ, ಬರಗಾಲ ಗೊತ್ತಾ ನಿಮಗೆ? ಬರಗಾಲ ಬಂದಿದ್ದರೆ ಆ ಸಮಯದಲ್ಲಿ ಇದನ್ನು ಓದಿದರೆ, ದೇವಿ ಭಾಗವತವನ್ನು ಓದಿದರೆ, ಆ ಬರಗಾಲದಿಂದ ಬರೋ ಕಷ್ಟ, ಅಥವಾ ಈ ಮಹಾಮಾರಿ ಬಂದಿದೆಯಲ್ಲ, ಮಹಾಮಾರಿ ಕೊರೋನಾ ಅನ್ನೋ ಮಹಾಮಾರಿ ಬಂದಿಲ್ಲ, ಆ ಸಮಯದಲ್ಲಿ ನಮಗೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ದೇವಿ ಭಾಗವತವನ್ನು ಕೇಳಬೇಕು. ಭೂತೆ ಪ್ರೇತ ವಿನಾಶಾಯ ರಾಜ್ಯ ಲಾಭಾಯ ಶತ್ರುತಃ ಪುತ್ರ ಲಾಭಾಯ ಶೃಣುಯಾತ್ ದೇವಿ ಭಾಗವತಂ ದ್ವಿಜಾ. If somebody is possessed by ghosts, if somebody is possessed by evil spirits, in order to remove the evil spirits, and then in order to get a very nice, get back the country from the enemies, or if somebody wants the birth of a son, then one should listen to the Devi Bhagavatam. ಯಾರಾದರೂ ತನ್ನ ಜೀವನದಲ್ಲಿ ಭೂತದಿಂದ ಪೀಡಿತರಾದರೆ, ಗೊತ್ತಲ್ಲ ಎಷ್ಟೋ ಜನಗಳು ಭೂತ ಹಿಡ್ಕೊಂಡ್ಬಿಡುತ್ತೆ, ಆ ರೀತಿಯಾಗಿ ಬಂದಿದ್ದರೆ, ಅಥವಾ ರಾಜ್ಯವನ್ನು ಕಳ್ಕೊಂಡು ರಾಜ್ಯ ವಾಪಸ್ ಬರಬೇಕು ಅನ್ನೋ ಇಷ್ಟ ಇದ್ದರೆ, ಯಾರಿಗಾದರೂ ಮಗ ಹುಟ್ಟಬೇಕು, ಪುತ್ರಿ ಅಂದರೆ ಮಕ್ಕಳಾಗಬೇಕು ಅನ್ನೋ ಇಷ್ಟ ಇದ್ದರೆ ಅವರು ದೇವಿ ಭಾಗವತವನ್ನು ಕೇಳಬೇಕು. ಶ್ರೀಮದ್ ಭಾಗವತಂ ಯಸ್ತು ಪಠೇತ್ ವಾ ಶೃಣುಯಾದಪಿ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಸಯಾತಿ ಪರಮಾಂ ಗತಿಂ. ಯಾರಾದರೂ ಭಾಗವತವನ್ನು ಒಂದು ಸಾರಿ ಕೇಳಿದ್ರೆ, ಅಥವಾ ಓದಿದ್ರೆ, ಅಥವಾ ಬರೆದ್ರೆ, ಓದಿದ್ರೆ ಅಥವಾ ಕೇಳಿದ್ರೆ, ಒಂದೇ ಒಂದು ಅರ್ಧ ಶ್ಲೋಕವಾದರೂ ಸರಿ, ಅಥವಾ ಒಂದು ಭಾಗವಾದರೂ ಸರಿ, ಖಂಡಿತವಾಗಿ ಅವನಿಗೆ ಒಳ್ಳೆಯ ಗತಿ ಸಿಗುತ್ತೆ. ದ ಒನ್ ಹೂ ಲಿಸನ್ಸ್ ಟು ದ ಭಾಗವತ್, ಈವನ್ ಅ ಲಿಟಲ್ ಅಮೌಂಟ್, completely once, or one shloka, or a little portion of a shloka also, definitely he will be benefited by very, very good things in this world. Durga Lakshmi Saraswati Devi Jagannmata. 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 Devi Jagannmata, Mam Tayi Jagannmata. Devi Jagannmata, Mamayi Jagannmata. Devi Jagannmata, Mam Tayi Jagannmata. Devi Jagannmata, Mamayi Jagannmata. Tayi Jagannmata, Mam Tayi Jagannmata. Mamayi Jagannmata, Mamayi Jagannmata. Tayi Jagannmata, Mam Tayi Jagannmata. Mamayi Jagannmata, Mamayi Jagannmata. Durga Lakshmi Saraswati Devi 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 Jagannmata. Om Sahanavatu Sahano Bhunaktu Sah Veeryam Karavavahai Tejasvinavaditamastu Ma Vidvishavahai. Om Shanti Shanti Shanti. Sarve bhavantu sukhinah, sarve santu
पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः।